ಹೆಲೋ ಎವ್ರಿವನ್, ಎಲ್ರಿಗೂ ಮ್ಯಾಮ್ಸ್ ನೀತಿ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಒಂದು ಎಸ್ಸೆ ಟಾಪಿಕ್ ನೋಡೋಣ. ತುಂಬ ಟ್ರೆಂಡಿಂಗ್ ಎಸ್ಸೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಕೇಳಿದ್ದಾರೆ NEP ಬಗ್ಗೆ, ಮತ್ತೆ ಕೇಳಬಾರ್ದು ಅಂತ ಏನಿಲ್ಲ, ಯಾಕಂದರೆ 5 years ಆಗುತ್ತೆ NEP ಪಾಲಿಸಿ ಬಂದು 2025ಗೆ. ಸೊ ದೇ ಮೇ ಆಸ್ಕ್ ಅಬೌಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ಯಲ್ಲಿ ಏನಿದೆ ಅಂತ. ಸೊ ಫಸ್ಟ್ ಥಿಂಗು, ಇದ್ರಿಗಿಂತ ಮುಂಚೆ ನ್ಯಾಷನಲ್ ಪಾಲಿಸಿ 2 times ಆಗಿದೆ. ಇದು 3rd ಟೈಮು ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಮಾಡ್ತಾ ಇರೋದು. ಅದ್ರದ್ದು ಮೇಜರ್ ಅಜೆಂಡಾ ಏನು ಅಂತಂದ್ರೆ, ಹೋಲ್ ಇಂಡಿಯಾದಲ್ಲಿ ಎಲ್ಲಾ ಕಡೆಯೂ ಕೂಡ ಒಂದೇ ರೀತಿಯಾದಂತಹ ಒಂದು ಎಜುಕೇಷನ್ ಪಾಲಿಸಿ ಇರಲಿ ಅಂತ ಹೇಳ್ಬಿಟ್ಟು ಇದನ್ನ ಸೆಂಟ್ರಲ್ ಗವರ್ಮೆಂಟ್ ಅವರು ಮಾಡಿದ್ದಾರೆ. ಬಟ್ ಎಲ್ಲಾ ಸ್ಟೇಟ್ಸ್ಗಳು ಇದನ್ನ ಅಡಾಪ್ಟ್ ಮಾಡಿಲ್ಲ. ಯಾಕಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಎಜುಕೇಷನ್ ಯಾವ ಲಿಸ್ಟ್ ಅಲ್ಲಿ ಇದೆ, ಇದು ಕೂಡ ಕ್ವಶನ್ ಆಗ್ಬೋದು. ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ಇದಕ್ಕೆ ಆನ್ಸರ್ ಮಾಡಿ. ಎಜುಕೇಷನ್ ಅನ್ನೋದು ಸೆಂಟ್ರಲ್ ಲಿಸ್ಟಾ, ಸ್ಟೇಟ್ ಲಿಸ್ಟಾ ಆರ್ ಕಾಂಕರೆಂಟ್ ಲಿಸ್ಟಾ ಅಂತ ಇದು ನಿಮ್ಗೆ ಗೊತ್ತಿರಲೇಬೇಕು. ಯಾಕಂತಂದ್ರೆ ಇದು ಆಬ್ಜೆಕ್ಟಿವ್ ಕ್ವಶನ್ಸ್ ಅಲ್ಲಿ ಇದು ಕೂಡ ಕ್ವಶನ್ ಆಗಿ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ನಾವು ಎಸ್ಸೆ ನೋಡ್ತೀವಿ ಅಂದ್ರೆ, ಬೇಸಿಕ್ ಆಗಿ ನಿಮ್ಗೆ ಲಿಟ್ರಸಿ ರೇಟ್ ಎಷ್ಟಿದೆ ಗೊತ್ತಿರಬೇಕು, ಫಿಮೇಲ್ ಮೇಲ್ ಇದೆರಡು ಗೊತ್ತಿರಬೇಕು. ಜೊತೆಗೆ GDP, ಇಂಡಿಯಾ GDP ಎಷ್ಟು ಪರ್ಸೆಂಟ್ ಖರ್ಚು ಮಾಡುತ್ತೆ ಎಜುಕೇಷನ್ಗೆ. ಆಸ್ ಆಫ್ ನಾವು 4.56% GDP ಖರ್ಚು ಮಾಡ್ತಾರೆ. ಆ್ಯಂಡ್ ನಿಮಗೆ ಇನ್ನೊಂದು ಗೊತ್ತಿರಬೇಕು, SDG 17ನಲ್ಲಿ ಇದು ಯಾವ ಗೋಲ್ ಬರುತ್ತೆ, SDG ಕ್ವಾಲಿಟಿ ಎಜುಕೇಷನ್. ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾಕೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳ್ತೀನಿ ಅಂತ ಅಂದರೆ, ಇದು ನಿಮಗೆ ಒನ್ ವೇ ಕಮ್ಯುನಿಕೇಶನ್ ಥರ ಅನ್ನಿಸ್ಬಾರ್ದು. ನಿಮ್ಗೆ ನಾನು ಕ್ಲಾಸ್ ನೋಡ್ತಾ ಇದ್ರೆ ಲೈವ್ ಆಗಿ ನಾನು ಮ್ಯಾಮ್ ಜೊತೆ ಕೂತ್ಕೊಂಡು ಕೇಳ್ತಾ ಇದ್ದೀವಿ ಅಥವಾ ಮ್ಯಾಮ್ ಕ್ಲಾಸ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ಬೇಕು. ಹಾಗಾಗಿ SDG 17 ಗೋಲ್ಸಲ್ಲಿ ಗುಡ್ ಎಜುಕೇಷನ್ ಅಥವಾ ಕ್ವಾಲಿಟಿ ಎಜುಕೇಷನ್ ಎಷ್ಟನೇ ಗೋಲ್ ಬರುತ್ತೆ. ಇದು ಯಾಕೆ ಅಂತಂದರೆ, ನಿಮಗೆ ಇದು ಆ 17 ಗೋಲ್ಸು ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ಸ್ ಅಲ್ಲಿ ಬರಬಹುದು. ಇಲ್ಲ ಅಂತಂದ್ರೆ ಯಾವ್ದಾದ್ರು ಎಜುಕೇಷನ್ ರಿಲೇಟೆಡ್ ಎಸ್ಸೆ ಕೊಟ್ಟರೆ ಅಥವಾ ವುಮನ್ ರಿಲೇಟೆಡ್ ಎಸ್ಸೆ ಕೊಟ್ಟರೆ ಅಥವಾ ಈಕ್ವಾಲಿಟಿ ಏನೇ ಎಸ್ಸೆ ಕೊಟ್ಟರು ಕೂಡ ಆ 17ಕ್ಕೆ ನಿಮ್ಗೆಲ್ಲವೂ ಬೈ ಹಾರ್ಟ್ ಇದ್ರೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು, ಯಾವ ಯಾವ ಆರ್ಟಿಕಲ್ಸ್ ಅಥವಾ ವಿಧಿಗಳು ಎಜುಕೇಷನ್ ರಿಲೇಟೆಡ್ ಇದೆ ಇದನ್ನು ಕೂಡ ಬರೀರಿ. ಮತ್ತೆ ಅಮೆಂಡ್ಮೆಂಟ್ ಯಾವುದಾದ್ರು ಇದ್ರೆ ಅದು ಕೂಡ ಮೆನ್ಷನ್ ಮಾಡಿ. ಇವೆಲ್ಲವೂ ನಿಮ್ಗೆ ಮೇಜರ್ಲಿ ಒಂದು ಎಜುಕೇಷನ್ ಎಸ್ಸೆ ನಾವು ಬರೀತಿದೀವಿ ಅಂತಂದ್ರೆ ಇದೆಲ್ಲವೂ ಗೊತ್ತಿರಬೇಕು. ಇದೆಲ್ಲವೂ ಗೊತ್ತಿದ್ದಾಗ ಏನಾಗುತ್ತೆ ಅಂತಂದ್ರೆ, ಯು ಕ್ಯಾನ್ ರೈಟ್ ಅ ಬ್ಯೂಟಿಫುಲ್ ಎಸ್ಸೆ. ದೆನ್ ಕಮ್ಸ್ ಈ ಒಂದು NEP 2020 ಯಾಕೆ ಬಂತು ಅಂತ ಅಂದ್ರೆ, ಭಾರತವನ್ನು ಪ್ರಪಂಚದಲ್ಲೇ ನಾಲೆಡ್ಜ್ ಅಲ್ಲಿ ಸೂಪರ್ ಪವರ್ ಮಾಡಬೇಕು ಅನ್ನೋದು ಈ NEPದು ಉದ್ದೇಶ. NEPದು ಮೇನ್ ಉದ್ದೇಶ ಏನು ಅಂತಂದ್ರೆ, ಇಂಡಿಯಾ ಅಥವಾ ಭಾರತವನ್ನು ವರ್ಲ್ಡ್ ಅಲ್ಲಿ ಟಾಪ್ ಪೊಸಿಷನ್ಗೆ ತಗೊಂಡು ಹೋಗ್ಬೇಕು, ಸೂಪರ್ ಪವರ್ ಮಾಡಬೇಕು ನಾಲೆಡ್ಜ್ ಅಲ್ಲಿ ಅನ್ನೋದು ಇದ್ರದ್ದು ಮೇಜರ್ ಗುರಿ ಅಥವಾ ಉದ್ದೇಶ. ಇದು ಹಂಗಾಗಿ ಅವರು ಕೆಲವು ಚೇಂಜಸ್ನ ತಂದ್ರು NEPಯಲ್ಲಿ. ನಮ್ಗಿವಾಗ ನೀವು ಇಂಟ್ರೊಡಕ್ಷನ್ ಶುರು ಮಾಡುವಾಗ್ಲೂ ಇದನ್ನ ಬರಿಬೋದು. ಇಂಡಿಯಾನ ಟಾಪ್ ಪೊಸಿಷನ್ ಅಲ್ಲಿ ನೋಡಬೇಕು ಅಥವಾ ಗ್ಲೋಬಲ್ ಅಲ್ಲಿ ಸೂಪರ್ ಪವರ್ ಆಗಬೇಕು ನಾಲೆಡ್ಜ್ ಅಲ್ಲಿ ಅನ್ನೋದು. ಜ್ಞಾನ ಎಂಬುದು ಯಾರಪ್ಪನ ಮನೆ ಆಸ್ತಿ ಅಲ್ಲ, ಅದು ಎಲ್ರಿಗೂ ಸೀಮಿತ. ಇಂಡಿಯಾದಲ್ಲಿ 1.5 ಬಿಲಿಯನ್ಸ್ ಪಾಪ್ಯುಲೇಷನ್ ಇದೆ. ಅವು ಎಲ್ಲರೂ ಪಾಪ್ಯುಲೇಷನ್ಗೂ ಪ್ರಾಪರ್ ಎಜುಕೇಶನ್ ಕೊಟ್ರೆ ನಾವು ಇಡೀ ಪ್ರಪಂಚನ ಆಳಬಹುದು. ಯಾಕಂದ್ರೆ ಮ್ಯಾನ್ ಪವರ್ ಇಸ್ ದ ಮೇಜರ್ ಪವರ್, ಹ್ಯೂಮನ್ ಇಸ್ ದ ಮೇಜರ್ ಥಿಂಗ್ ಅಲ್ವಾ. ಸೊ ಮತ್ತೆ ಇನ್ನೊಂದು ನಮ್ಗೆ ಇನ್ನೊಂದು ಇದರಲ್ಲಿ ಮೇಜರ್ ಅಚೀವ್ಮೆಂಟ್ ಅಥವಾ ಇದು ಏನಾಯ್ತು ಅಂತಂದ್ರೆ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂತ ಇತ್ತು ಇಲ್ಲಿಕ್ಕಿಂತ ಮುಂಚೆ. ಅದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಮಿನಿಸ್ಟ್ರಿ ಆಫ್ ಶಿಕ್ಷಣಕ್ಕೆ ಬದಲಾಯಿಸಿದರೆ. ಇದು ಕೂಡ ಒಂದು ಪಾಯಿಂಟ್ ನೀವು NEPಲಿ ಇಂಟ್ರೊಡಕ್ಷನ್ ಕೊಡುವಾಗ ಬರೀಬಹುದು. ಇಲ್ಲ ಅಂತಂದ್ರೆ ಬಾಡಿಯಲ್ಲೂ ಕೂಡ ಯೂಸ್ ಮಾಡಬಹುದು. ಇಲ್ಲ ಅಂತ ಅಂದ್ರೆ ನಿಮ್ಗೆ NEP ಬಗ್ಗೆ ಏನೇನು ರಿಲೇಟೆಡ್ ಅಂತ ಹೇಳಿ 4 ಆಪ್ಷನ್ ಕೊಟ್ಟರು, only 1 only 2. ಯಾಕಂದ್ರೆ ಇವಾಗ ಡೇ ಬೈ ಡೇ ಎಕ್ಸಾಮ್ಸ್ ಟಫ್ ಆಗ್ತಾ ಹೋಗ್ತಿದೆ. ಸೊ ಅದನ್ನು ಕೂಡ ಕೊಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬೇಸಿಕ್ ಡೀಟೇಲ್ಸ್ ಕೂಡ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಾನು ಎಸ್ಸೆ ಕಾನ್ಸಂಟ್ರೇಷನ್ PSI ಮತ್ತೆ ESI ಸ್ಟೂಡೆಂಟ್ಸಿಗೆ ಮಾಡಿರೋದ್ರಿಂದ 600 ಪದಗಳನ್ನ ನೀವು ಬರೀಬೇಕಾಗುತ್ತೆ. 580ರಿಂದ 630 ಇದ್ರ ಮಧ್ಯ ಬರೆದ್ರೆ ಒಳ್ಳೇದು. ಅತಿ ಕಡಿಮೆನೂ ಬೇಡ, ಅತಿ ಹೆಚ್ಚು ಬೇಡ. ಸೊ ಇವೆಲ್ಲ ಬೇಸಿಕ್ ಥಿಂಗ್ಸ್ ನ ನೆನಪಿಟ್ಕೊಳ್ಳಿ. ಇದಾದ್ಮೇಲೆ ಸ್ಕೂಲ್ ಎಜುಕೇಶನ್ ಅಲ್ಲಿ ಏನೇನ್ ಚೇಂಜಸ್ ಬಂತು ಅಂತ ಒಂದು ನೋಡ್ತಾ ಹೋಗೋಣ. ಈಗ ನಮ್ದು ಮೇಜರ್ ಏನು ಅಂತಂದ್ರೆ, 2030 ಒಳಗಡೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂದ್ರೆ
ಒಂದು ಶಿಕ್ಷಣ ಸಂಸ್ಥೆಗೆ ಸ್ಟೂಡೆಂಟ್ಸ್ ಜಾಯ್ನ್ ಆಗೋದು ಅಂದ್ರೆ ವಿದ್ಯಾರ್ಥಿಗಳು ಜಾಯ್ನ್ ಆಗೋದನ್ನ 100% ಮಾಡಬೇಕು ಅನ್ನೋದು ಇದ್ರದ್ದು ಒಂದು ಏಮ್. ಅಂದ್ರೆ ಸ್ಕೂಲ್ ಎಜುಕೇಶನ್ ಅಲ್ಲಿ ಎಸ್ಪೆಷಲಿ ಎಲಿಮೆಂಟರಿ ಎಜುಕೇಶನ್ ನಮಗೆ ಗೊತ್ತಿರಲೇಬೇಕು. ಎಲಿಮೆಂಟರಿ ಎಜುಕೇಶನ್ ಫ್ರೀ ಕೊಡುವಂಥದ್ದು ಆರ್ಟಿಕಲ್ 21A, ಇದು ನಿಮ್ಗೆ ನೆನಪಿರ್ಲಿ, 86th ಅಮೆಂಡ್ಮೆಂಟ್ ಅಲ್ಲಿ ಬಂದಿರುವಂಥದ್ದು. 6ರಿಂದ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ, ಉಚಿತ ಹಾಗೂ ಕ್ವಾಲಿಟಿ ಶಿಕ್ಷಣವನ್ನು ಕೊಡ್ಬೇಕಂತ ಹೇಳಿದರೆ, ಹಂಗಾಗಿ ಯೂನಿವರ್ಸಲೈಸೇಷನ್ ಅಂದ್ರೆ ಶಿಕ್ಷಣವನ್ನು ಎಲ್ರಿಗೂ ಸಿಗುವಂತೆ ಮಾಡಬೇಕು. ಹಂಗಾಗಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 100% ಆಗಬೇಕು 2030ಗೆ, ಅಂದ್ರೆ 10 ವರ್ಷ. ಈಗ 2020 ಅಲ್ವಾ ಇದು ಬಂದಿದ್ದು, ಬರುವ 10 ವರ್ಷಗಳು ಅಂದ್ರೆ ಈಗ ಇನ್ನ ನಮ್ಗೆ ಉಳಿದಿರೋದು 5 ವರ್ಷಗಳು. 5 ವರ್ಷಗಳಲ್ಲಿ 100% ಮಾಡಬೇಕು ಅನ್ನೋದು ಈ NEPದು ಒಂದು ಉದ್ದೇಶ. ಮತ್ತೆ ಇನ್ನೊಂದೇನಂತಂದ್ರೆ 2 ಕೋಟಿ ಸ್ಟೂಡೆಂಟ್ಸ್ನ ಔಟ್ ಆಫ್ ದ ಅಂದ್ರೆ ಮೇನ್ ಸ್ಟ್ರೀಮ್ಗೆ ತರುವಂಥದ್ದು. ಈಗ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಬ್ಯಾಕ್ ಇನ್ ಟು ದಿ ಮೇನ್ ಸ್ಟ್ರೀಮ್ ಅಂದ್ರೆ ಈಗ 2 ಕೋಟಿ ಸ್ಟೂಡೆಂಟ್ ಸ್ಕೂಲಿಂದ ಹೊರಗಿದ್ದಾರೆ. ಅಂದ್ರೆ ಅವರು ಎನ್ರೋಲ್ ಆಗ್ತಾರೆ ಬಟ್ ಮತ್ತೆ ಕಂಟಿನ್ಯೂ ಮಾಡೋದಿಲ್ಲ. ಆ ಕಂಟಿನ್ಯೂ ಮಾಡದೇ ಇರೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಒಂದು ಬಡತನ ಆಗಿರಬಹುದು, ಇನ್ನೊಂದು ಅನಾರೋಗ್ಯ ಆಗಿರ್ಬೋದು, ಇನ್ನೊಂದು ಬಡತನ ಮೇಜರ್ ರೀಸನ್, ಇನ್ನೊಂದು ಅನಾರೋಗ್ಯ, ಇನ್ನೊಂದು ಅವೇರ್ನೆಸ್ ಇಲ್ಲದೆ ಇರೋದು. ಅಂದ್ರೆ ಎಜುಕೇಶನ್ದು ಈಗ ಫಾರ್ ಎಕ್ಸಾಂಪಲ್ ನನಗೆ ಎಜುಕೇಶನ್ದು ಅವೇರ್ನೆಸ್ಸೇ ಇಲ್ಲ ಅಂದ್ರೆ ನಾನು ನನ್ನ ಮಕ್ಕಳನ್ನ ಓದಿಸೋದಿಲ್ಲ. ಈಗ ನನಗೆ UPSC ಅವೇರ್ನೆಸ್ ಇಲ್ಲ ಅಂತಂದ್ರೆ ನಂದು ಫ್ಯೂಚರ್ ಜನರೇಷನ್ಗೆ UPSC ಕಳ್ಸೋದಿಲ್ಲ. ಹಿಂಗೆ ಒಬ್ಬ ವ್ಯಕ್ತಿಗೆ ನಾನು ಏನ್ ಮಾಡ್ಬೇಕು, ನಾನು ಏನ್ ಆಗ್ಬೇಕು ಅನ್ನುವಂತಹ ಒಂದು ಅವೇರ್ನೆಸ್ ಇರಲೇಬೇಕು. ಆ ಅವೇರ್ನೆಸ್ ಇಲ್ಲ ಅಂತ ಅಂದ್ರೆ ಸ್ಟೂಡೆಂಟ್ಸ್, ಈಗ ನಮ್ಮೂರಲ್ಲೇ ನಾನು ನೋಡಿದ್ದೀನಿ, ತುಂಬಾ ಜನ ಸ್ಕೂಲಿಗೆ ಜಾಯ್ನ್ ಆಗ್ತಾರೆ, 3ನೇ ಕ್ಲಾಸ್ 4ನೇ ಕ್ಲಾಸಿಗೆ ದೇ ವಿಲ್ ಬಿ ಔಟ್ ಆಫ್ ದ ಸ್ಕೂಲ್. ಬಟ್ ಅದನ್ನ ಮತ್ತೆ ವಾಪಸ್ ಕಳ್ಸಕ್ಕೆ ಪೇರೆಂಟ್ಸ್ಗೂ ಇಷ್ಟ ಇರೋದಿಲ್ಲ. ಸ್ಟೂಡೆಂಟ್ಸ್ಗಂತೂ ಮೊದಲೇ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಓದೋದೊಂದು ಬಿಟ್ಟು ಬೇರೆ ಎಲ್ಲವೂ ಈಸಿ ಕೆಲಸ. ಆಟ ಆಡಂದ್ರೆ ಆಟ ಆಡ್ತಾರೆ, ಹೋಗಿ ಮನೇಲಿ ಹೊಲದಲ್ಲಿ ಕೆಲಸ ಮಾಡು ಅಂದ್ರೆ ಅಪ್ ಟು 15 ವರ್ಷ ತನಕ ದೇ ಆರ್ ರೆಡಿ ಟು ವರ್ಕ್. ಯಾಕಂತಂದ್ರೆ ಆ ಮೂಮೆಂಟ್ ಅಲ್ಲಿ ಓದೋದು ಅವ್ರಿಗೆ ಬರ್ಡನ್. ಬಟ್ ಆಮೇಲೆ 15 ವರ್ಷ ಆದ್ಮೇಲೆ ಕೆಲ್ಸಕ್ಕೆ ಬಾ ಅಂತ ಕರೆದ್ರೆ ಅವ್ರು ಬರೋದಿಲ್ಲ, ಆವಾಗ ಬೀದಿ ಸುತ್ತಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರನೇ ನಾವು ಮಕ್ಕಳನ್ನು ಆದಷ್ಟು ಒಂಥರ ಎಂಟರ್ಟೈನಿಂಗ್ ಆಗಿ ನಾವು ಕ್ಲಾಸ್ ಮಾಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಕರೆಕ್ಟ್ ತಾನೆ? ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಅದನ್ನ ಮಾಡಿ, ಇಲ್ಲಿ ನೀವು ಕೇಳಲೇಬೇಕು. ಯಾಕಂತಂದ್ರೆ ಇಲ್ಲಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ನಿಮ್ಮ ಸ್ವ ಇಚ್ಛೆಯಿಂದ ಬಂದಿದ್ದೀರಾ. ಸ್ವ ಇಚ್ಛೆಯಿಂದ ಬಂದಾಗ ಯು ಹ್ಯಾವ್ ಟು ಲಿಸನ್ ವಾಟ್ ಎವರ್ ಯುವರ್ ಮೆಂಟರ್ ಸೇಸ್ ಆರ್ ಟೀಚರ್ ಸೇಸ್. ಅದನ್ನ ಬಿಟ್ಬಿಟ್ಟು ಒಂದ್ ಸ್ವಲ್ಪ ನಾವು ಜೋರಾಗಿ ಮಾತಾಡಿದ ತಕ್ಷಣ ಇವಳು ಯಾರು ನನಗೆ ಹೇಳಕ್ಕೆ. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನ್ನ ಸ್ಟೂಡೆಂಟ್ಸ್ ಬಿಗಿನಿಂಗ್ ಅಲ್ಲಿ ದೇವರ್ ವೆರಿ ಲೈಕ್ ಯಾರು ಇವ್ರು ನನಗೆ ಹೇಳಕ್ಕೆ ಹಂಗಿದ್ರು ಇನ್ ದ ಬಿಗಿನಿಂಗ್ ಆಫ್ ದ ಡೇಸ್. ಬಟ್ ಲೇಟರ್ ಆನ್ ದೇ ರಿಯಲೈಸ್ ದ ವ್ಯಾಲ್ಯೂ ಆಫ್ ದ ಟೀಚರ್ ಅಂಡ್ ಅವ್ರು ಹೇಳೋದು. ಈಗ ದೇ ಲಿಸನ್ ಟು ಮೀ. ನಾನು ಬೈದ್ರು ದೇ ವೋಂಟ್ ಸೇ. ಬಟ್ ಬಿಗಿನಿಂಗ್ ಅಲ್ಲಿ ಅವ್ರ ಮುಖ ನೋಡಕ್ ನನಗೆ ಓಕೆ ನಾನೇನಾದ್ರು ತಪ್ಪು ಮಾಡಿದ್ನ. ಇಲ್ಲಿ ನಾನ್ ಮಾಡಿರೋ ಮಿಸ್ಟೇಕ್ ನೀವು ಮಾಡಬೇಡಿ ಅಂತ ಹೇಳ್ತೀನಿ. ನನಗೆ ಬೈದ್ ಹೇಳೋರು ಯಾರು ಇರಲಿಲ್ಲ. ಐ ಟು ಹ್ಯಾಡ್ ಅ ಮೆಂಟರ್, ಬಟ್ ದೇ ವರ್ ವೆರಿ ಸ್ವೀಟ್. ಅವ್ರು ಸ್ವೀಟ್ ಆಗಿ ಇರಬಾರ್ದಿತ್ತು ಅನ್ಸುತ್ತೆ ಕೆಲವು ಸಲ. ಬಟ್ ಒನ್ ಮೆಂಟರ್ ವಾಸ್ ವೆರಿ ಸ್ಟ್ರಿಕ್ಟ್. ಅದಕ್ಕೋಸ್ಕರನೇ ನನಗೆ ಸ್ವಲ್ಪ ಪಾಲಿಟಿ ಹೋಲ್ಡ್ ಅಲ್ಲಿ ಇದೆ ಅಂದ್ರೆ ಹಿ ಇಸ್ ದ ರೀಸನ್ ಫಾರ್ ದ್ಯಾಟ್. ಸೊ ನಾನು ಇವತ್ತಿಗೂ ಅವ್ರನ್ನ ನೆನ್ಸ್ಕೊಂತೀನಿ. ಈವನ್ ಈ ವಾಸ್ ಸ್ಕೋಲ್ಡಿಂಗ್ ವೆರಿ ಬ್ಯಾಡ್ಲಿ ಕಲ್ತಿಲ್ಲ ಅಂದ್ರೆ. ಅಂಡ್ ಇಟ್ಸ್ ಅ ಕೈಂಡ್ ಆಫ್ ಪನಿಷ್ಮೆಂಟ್. 10ರಿಂದ 12 ಗಂಟೆ ಓದಬೇಕಾಗಿತ್ತು. ಬಟ್ ಅಟ್ಲೀಸ್ಟ್ ನಾನು ನನ್ನ ಸ್ಟೂಡೆಂಟ್ಸ್ಗೆ ಅಷ್ಟೊಂದು ಟಾರ್ಚರ್ ಮಾಡ್ತಾ ಇಲ್ಲ. ಎನಿವೆ ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ವಿಲ್ ಕಮ್ ಬ್ಯಾಕ್ ಟು ದ ಸ್ಕೂಲ್ ಎಜುಕೇಶನ್. ಆಮೇಲೆ ಇನ್ನೊಂದು ಏನಿತ್ತು ಅಂದ್ರೆ ಇಲ್ಲಿ ನಮಗೆ ಇಲ್ಲಿ ತನಕ 10+2 ಇತ್ತು. ಅಂದ್ರೆ 10th ತನಕ ಸ್ಕೂಲ್ ಎಜುಕೇಶನ್, ಅದಾದ್ಮೇಲೆ 2 years ಕಾಲೇಜ್ ಅಂತ. ಬಟ್ ಇವಾಗ ಇದು 5+3+3+4 ಅಂತ ಆಗಿದೆ. ಅಂದ್ರೆ ಏಜ್ 3 to 8 ತನಕ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಆ ಥರ. ಮತ್ತು ಅದಾದ್ಮೇಲೆ 8 to 11 ತನಕ ಸೆಕೆಂಡರಿ ಪ್ರೈಮರಿಯಲ್ಲಿ, ಮತ್ತೆ 7th 8th 9th. ಇದಾದ್ಮೇಲೆ 11 to 10th 11th 12th ಇದರಲ್ಲಿ. ಮತ್ತೆ ಇಲ್ಲಿ 9th 10th 11th 12th ಇಲ್ಲಿ ಬರುತ್ತೆ. ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ 4 5 6 7 8 ಈ ಥರ ಡಿವೈಡ್ ಮಾಡಿಬಿಟ್ಟವರು. ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬರುತ್ತೆ, 3rd 4th 5th ಇಲ್ಲಿ ಬರುತ್ತೆ, ಮತ್ತು ಇಲ್ಲಿ 6th 7th 8th ಬರುತ್ತೆ. ಇಲ್ಲಿ 9 10 11 12 ಈ ಥರ ಡಿವೈಡ್ ಮಾಡಿಬಿಟ್ಟು ಕರಿಕ್ಯುಲರ್ ಸ್ಟ್ರಕ್ಚರ್ನ ಚೇಂಜ್ ಮಾಡಿದ್ದಾರೆ. ಯಾಕಂತಂದರೆ ಈಗ ಸ್ಟೂಡೆಂಟ್ಸ್ನ ನಾವು ಮುಂಚೆ ಅಪ್ ಟು 10th ತನಕ ಒಂದು ಓದಿ ಅದಾದ್ಮೇಲೆ ಈಗ ಏನಂದ್ರೆ ಕಂಬೈನ್ಡ್ ಸ್ಟಡೀಸ್ ಆಗಿದೆ. ಅವರು ಈಗ ಫಿಸಿಕ್ಸ್ ತಗೊಂಡು ಮ್ಯಾಥ್ಸ್ ತಗೊಂಡು ಸ್ಟ್ಯಾಟ್ಸ್ ತಗೊಬೋದು,
ಡಿಸಿಪ್ಲಿನ್ ಅಲ್ಲಿ ಬರೀ ಈಗ PCMB ಮತ್ತೆ ಕಾಮರ್ಸ್ ಅವ್ರು ಹಿಂಗಿಲ್ಲ. ಹಿಸ್ಟ್ರಿ ನನ್ಗೆ ಇಷ್ಟ ಆದ್ರೆ ಹಿಸ್ಟ್ರಿ ತಗೋಬಹುದು, ಹಿಸ್ಟ್ರಿ ಜೊತೆ ಮ್ಯಾಥ್ಸ್ ತಗೋಬಹುದು, ಫಿಸಿಕ್ಸ್ ತಗೋಬಹುದು, ಕೆಮಿಸ್ಟ್ರಿ ತಗೋಬಹುದು. ಹಿಸ್ಟ್ರಿ ಜೊತೆ ನಾನು ಬಯಾಲಜಿ ತಗೊಬಹುದು, ಕೆಮಿಸ್ಟ್ರಿ ತಗೋಬಹುದು, ಫಿಸಿಕ್ಸ್ ತಗೋಬಹುದು. ಈ ತರ ಒಂದು ಡಿಸಿಪ್ಲಿನ್ ನ ಚೇಂಜ್ ಮಾಡಿದ್ರೆ ಹಂಗಾಗಿ ಇವರು 5+3+3+4 ಫಾರ್ಮುಲಾನ ಫಾಲೋ ಮಾಡ್ತಾರೆ. ಇದಾದ್ಮೇಲೆ ಹೈಯರ್ ಎಜುಕೇಶನ್. ಹೈಯರ್ ಎಜುಕೇಶನ್ ಅಲ್ಲಿ ಆಸ್ ಆಫ್ ನೌ ಗ್ರಾಸ್ ಎನ್ರೋಲ್ಮೆಂಟ್ 26.3 ಇದೆ. ಈ 26.3 ಇರೋದನ್ನ 2035ಗೆ ಅವರು 50%ಗೆ ಇನ್ಕ್ರೀಸ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಇದನ್ನು ಕೂಡ ಇನ್ನ 10 ವರ್ಷದಲ್ಲಿ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದನ್ನ ನೀವು ಅಲ್ಲಿ ಬರೆದ್ರೆ ಇದು ಒಂದು ಅರ್ಧ ಪೇಜ್ ಆಗುತ್ತೆ. ಅಲ್ಲಿ ಒಂದು ಟೋಟಲ್ ನಿಮ್ಗೆ 600 ವರ್ಡ್ಸ್ ಬರೆಯೋಕೆ ಇಷ್ಟು ಸಾಕಾಗುತ್ತೆ. ಬಟ್ ಕನ್ಕ್ಲೂಷನ್ ಮತ್ತೆ ಇದು ಎಕ್ಸ್ಕ್ಲೂಡಿಂಗ್, ಇದರಲ್ಲಿ ನಾನು ಕನ್ಕ್ಲೂಷನ್ ಮತ್ತೆ ಇಂಟ್ರೊಡಕ್ಷನ್ ಹೇಳಿಲ್ಲ, ಅದು ನಿಮ್ಗೆ ಹೇಗ್ ಅನ್ಸುತ್ತೆ ಹಾಗೆ ಬರೀರಿ. ನಾನು ಜಿಸ್ಟ್ ಕೊಡ್ತಾ ಇದ್ದೀನಿ ಏನೇನ ಆಡ್ ಮಾಡಬೇಕು ಅಂತ. ಆಮೇಲೆ ಇನ್ನೊಂದು ಏನಂದ್ರೆ 3.5 crore ಸೀಟ್ಸ್ ನ ಇದಕ್ಕೆ ಹೈಯರ್ ಎಜುಕೇಶನ್ಗೆ ಆಡ್ ಮಾಡಿದ್ದಾರೆ. ಇದಾದ್ಮೇಲೆ ಮತ್ತೆ ಕರೆಂಟ್ ಗ್ರಾಸ್ ಎನ್ರೋಲ್ಮೆಂಟ್ ಇದು 26% ಇದೆ. 2035ಕ್ಕೆ 50% ತನಕ ಜಾಸ್ತಿ ಮಾಡಬೇಕು ಅನ್ನೋದು ಇದ್ರದ್ದು ಏಮ್ ಆಗಿದೆ. ಇದಾದ್ಮೇಲೆ ಇನ್ನೊಂದು ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಇದು ಈಗ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇದನ್ನ ಒಂದೇ ಸಿಂಗಲ್ ಬಾಡಿ ಮಾಡ್ಬಿಟ್ಟು ಇದ್ರ ಕೆಳಗಡೆ ಉಳಿದಿರುವಂತಹ 4 ಇಂಡಿಪೆಂಡೆಂಟ್ ಬಾಡಿಗಳಿಗೆ ಕೊಟ್ಟಿದ್ದಾರೆ. ಇದನ್ನ ಒಂದು ಪೇಜ್ ಅಲ್ಲಿ ನೀವು ಬರಿಬಹುದು. ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಇದನ್ನ ಸೆಟಪ್ ಮಾಡಿದ್ದಾರೆ. ಯಾಕಂತಂದ್ರೆ ಎಂಟೈರ್ ಹೈಯರ್ ಎಜುಕೇಶನ್ ಇದ್ರ ಅಂಡರ್ ಅಲ್ಲಿ ಬರುತ್ತೆ, ಬಟ್ ಮೆಡಿಕಲ್ ಅಂಡ್ ಲೀಗಲ್ ಎಜುಕೇಶನ್ ಇದ್ರ ಅಂಡರ್ ಅಲ್ಲಿ ಬರೋದಿಲ್ಲ. ಸೊ ಅದು ಯಾವ್ಯಾವ್ದು ಬರುತ್ತೆ ಅಂದ್ರೆ ನ್ಯಾಷನಲ್ ಹೈಯರ್ ಎಜುಕೇಶನ್ ರೆಗ್ಯುಲೇಟರಿ ಕೌನ್ಸಿಲ್ ಒಂದ್ ಬರುತ್ತೆ ಫಾರ್ ರೆಗ್ಯುಲೇಷನ್ಗೆ, ಜನರಲ್ ಹೈಯರ್ ಎಜುಕೇಶನ್ ಕೌನ್ಸಿಲ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗಿಗೆ, ಜನರಲ್ ಹೈಯರ್ ಎಜುಕೇಶನ್ ಗ್ರಾಂಟ್ ಕೌನ್ಸಿಲ್ ಫಂಡಿಂಗ್ಗೆ, ನ್ಯಾಷನಲ್ ಅಕ್ರೆಡೇಷನ್ ಕೌನ್ಸಿಲ್ ಇದು ಅಕ್ರೆಡೇಷನ್ಗೆ. ಇದು ಬ್ಯಾಂಗ್ಳೂರಲ್ಲಿ ಇದೆ. ಬ್ಯಾಂಗ್ಳೂರಲ್ಲಿ ಯೂನಿವರ್ಸಿಟಿ ಗ್ರೌಂಡಿಗೆ ಯಾರು ಓಡಕ್ ಹೋಗ್ತಾ ಇದ್ರೆ ಅವರಿಗೆ ಇದು ಕಾಣ ಸಿಗುತ್ತೆ. ಆಮೇಲೆ ಒಂದು ಎಜುಕೇಶನ್ಗೆ ಅಂತಂದ್ರೆ ಫಂಡಿಂಗ್ ಬೇಕು, ಅದಕ್ಕೋಸ್ಕರ ಈ ಬಾಡಿ. ಮತ್ತೆ ಒಂದು ಜನರಲ್ ಎಜುಕೇಶನ್ ಕೌನ್ಸಿಲ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಕ್ಕೂ ಬೇಕಾಗುತ್ತೆ. ಮತ್ತೆ ಒಂದು ಇದು ರೆಗ್ಯುಲೇಷನ್ಗೆ ಅಂತ ಹೇಳಿ ನ್ಯಾಷನಲ್ ಹೈಯರ್ ಎಜುಕೇಶನ್ ರೆಗ್ಯುಲೇಟರಿ ಕೌನ್ಸಿಲ್ ಇದೆ. ಇವೆಲ್ಲವೂ ಕೂಡ ನ್ಯಾಷನಲ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಇದ್ರ ಕೆಳಗಡೆ ಬರುತ್ತೆ. ಸೊ ನಮ್ಗೆ ಎಷ್ಟು ವಿಚಾರ ಗೊತ್ತಿದ್ರೆ ನಾವು ಒಂದು ಬ್ಯೂಟಿಫುಲ್ ಎಸ್ಸೆನ ಬರಿಬಹುದು. ಹೈಯರ್ ಎಜುಕೇಶನ್ಗೆ ಏನ್ ಮಾಡಿದ್ರು, ಮತ್ತೆ ಲೋ ಅಂದ್ರೆ ಪ್ರೈಮರಿ ಎಜುಕೇಶನ್ಗೆ ಏನ್ ಮಾಡಿದ್ರು, ಇದೆಲ್ಲರ ಜೊತೆಗೆ ಕ್ವಾಲಿಟಿ ಆಫ್ ದ ಸ್ಟೂಡೆಂಟ್ದು ಮಾತ್ರ ಅಲ್ಲ, ಟೀಚರ್ಸ್ ಕ್ವಾಲಿಟಿನೂ ಇಂಪ್ರೂವ್ ಮಾಡಕ್ಕೆ ಈ NEP ಅಲ್ಲಿ ಕೆಲವು ನಾರ್ಮ್ಸ್ ಇದೆ. ಅಂದ್ರೆ ಈಗ BEd ಕೋರ್ಸ್ ಮಾಡೋದು, BEd ಕೋರ್ಸ್ ಮಾಡಿ ಅವರಿಗೆ ಡೈರೆಕ್ಟ್ ಹೇಗೆ ಟ್ರೈನಿಂಗ್ ಕೊಡೋದು, ಮತ್ತೆ ಟೆಟ್ ಎಕ್ಸಾಮ್ಸ್ ಮಾಡೋದು, ಟೆಟ್ ಎಕ್ಸಾಮ್ಸ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಮಾಡೋದು, ಈ ತರ ಸ್ಟೂಡೆಂಟ್ಸಿಗೆ ಹೇಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು, ಹಂಗೆ ಟೀಚರ್ಸ್ನ ಹೈಯರ್ ಮಾಡುವಾಗ ಕ್ವಾಲಿಟಿ ನೋಡಿ ತಗೊಬೇಕು ಅನ್ನೋದು ಇದೆ. ಮತ್ತೆ ಟೀಚರ್ಸ್ಗೂ ಕೂಡ ಎವ್ರಿ 3 months ಅಥವಾ ಎವ್ರಿ 6 months ಟ್ರೈನಿಂಗು ಟು ಅಪ್ಗ್ರೇಡ್ ದೆಮ್ಸೆಲ್ವ್ಸ್, ಅಂದ್ರೆ ಅವರಿಗೆ ಡಿಜಿಟಲಿ ಅಪ್ಗ್ರೇಡ್ ಮಾಡೋದು, ಇನ್ನೂ ಒಂದು ಸ್ಕಿಲ್ ಅಪ್ಗ್ರೇಡ್ ಮಾಡೋದು. ಯಾಕಂತಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಟೀಚರ್ ಏನು ಅಪ್ಗ್ರೇಡ್ ಆಗದೇ ಇಲ್ಲ ಅವರು, ಯಾಕಂದ್ರೆ ಇವಾಗ ಸಿಲೆಬಸ್ ಚೇಂಜ್ ಆಗೋ ತನಕ ಅವ್ರಿಗೆ ಏನು 6-7 ವರ್ಷ ಏನು ಚೇಂಜಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇವಾಗ ಹಂಗಿಲ್ಲ, ಎವ್ರಿ 6 months ಒಂದು ಅವರಿಗೆ ಆನ್ಲೈನ್ ಅಲ್ಲಿ ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋದು ಅಥವಾ ಹೊಸ ಹೊಸ ಸ್ಕಿಲ್ಸ್ ಕಲಿಸೋದು. ಸೊ ಹಿಂಗೆಲ್ಲ ಮಾಡೋದ್ರಿಂದನೇ ನಮ್ದು ಯೂನಿವರ್ಸಲ್ ಅಲ್ಲಿ ಎಜುಕೇಶನ್ ಅಲ್ಲಿ ನಾವು ಟಾಪ್ ಇರಬೇಕು, ಮತ್ತೆ ವರ್ಲ್ಡ್ ಕ್ಲಾಸ್ ಎಜುಕೇಶನ್ ನಮ್ಮ ಸ್ಟೂಡೆಂಟ್ಸ್ಗೆ ಕೊಡಬೇಕು, ನಾಲೆಡ್ಜ್ ಅಲ್ಲಿ ನಮ್ಮ ಇಂಡಿಯಾ ಸೂಪರ್ ಪವರ್ ಆಗಬೇಕು ಅಂತ ಹೇಳಿ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಬೋತ್ ದೇ ಆರ್ ಟ್ರೈಯಿಂಗ್ ದೇರ್ ಬೆಸ್ಟ್. ಸೊ ಇದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಆಗಿ ನಮ್ಮ ಕಾಂಟ್ರಿಬ್ಯೂಷನ್ ಇರುತ್ತೆ. ಇನ್ನೊಂದು ಏನಂತಂದ್ರೆ ನಿಮ್ ಸುತ್ತಮುತ್ತಲಿರೋ ಯಾರು ಮಕ್ಕಳಿಗೆ ನಿಮ್ ಕೈಲಾದ್ರೆ ಟ್ಯೂಷನ್ ಮಾಡಿ, ಇಫ್ ಅವ್ರಿಗೆ ಅಫೋರ್ಡೆಬಲ್ ದುಡ್ಡು ಕೊಡುವಂತವ್ರಿದ್ರೆ ತಗೊಳ್ಳಿ, ಇಫ್ ಪಾಪ ಅವ್ರಿಗೆ ಅಫೋರ್ಡೆಬಲ್ ಇಲ್ಲ ಅಂದ್ರೆ ಅವರಿಗೆ ಫ್ರೀ ಆಫ್ ಎಜುಕೇಶನ್ ಕೊಡಿ. ಯಾಕಂತಂದ್ರೆ ನಾವು ಎಜುಕೇಶನ್ ಅವರಿಗೆ ದಾನ ಕೊಟ್ರೆ ಅದು ನಮ್ಗೆ ನಾಲೆಡ್ಜ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇವತ್ತಿಗೆ ಇಷ್ಟು ಸಾಕು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಾನು ಆಕ್ಚುಲಿ ಸಂಡೇ ನಿಮ್ಗೆಲ್ಲರಿಗೂ ಕ್ಲಾಸ್ ತಗೊಳ್ತಾ ಇದ್ದೀನಿ. ಮ್ಯಾಮ್ಸ್ ನೀತಿಯಲ್ಲಿ ಸಂಡೇ ಕ್ಲಾಸ್ ಇರುತ್ತೆ. ಸೊ ಯಾರ್ಯಾರು ಈ ಎಸ್ಸೆನ ಬರೆದು ಹಾಕ್ತಾರೆ ಆ ಎಸ್ಸೆನ ನಾನು ಅಲ್ಲಿ ಇವ್ಯಾಲ್ಯೂಯೇಟ್ ಮಾಡಿ ಕೊಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.